ತಳ್ಳಿ ಬ್ರೋ ಆಗುತ್ತೆ ನಿಮ್ಗೆ ಆಗುತ್ತೆ ತಳ್ಳಿ. ಎಸ್ ನೀವು ನಾವೆಲ್ಲ ಆಕ್ಟಿವಿಟೀಸ್ ಎಲ್ಲ ಕಡೆ ಹೋದ್ರಲ್ಲ, ಸೊ ಅಲ್ಲಿ ನಮಗೆ ಎಲ್ಲ ಕನ್ನಡದವ್ರು ಸಿಕ್ಕಿದ್ರು. ಕರೆಕ್ಟ್. ಸೊ ನಮಗೆ ಎಷ್ಟು ಹೆಲ್ಪ್ಫುಲ್ ಆಯ್ತು ಅಂದ್ರೆ ಗೋವಾನಲ್ಲಿನೂ ಬಂದು ನಮ್ಮ ಕರ್ನಾಟಕ ತರ ಫೀಲ್ ಆಯ್ತು. ಗೈಸ್, ಹ್ಯಾಪಿ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಟಲ್ ನಿಮ್ಗೆ ಗೊತ್ತಾಗಿರುತ್ತೆ ಏನಂತ, ಇದು ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತ. ಸೊ ಆ್ಯಕ್ಚುಲಿ ಟ್ಯೂಸ್ಡೇ ಕಾಲ್ ಮಾಡಿ ದಾಂಡೇಲಿಗೆ ಹೋಗೋಣ ರೆಡಿಯಾಗಿ ಬ್ರೋ ಅಂತ ಕಾಲ್ ಮಾಡಿರೋ ಅರುಣ್ ಬ್ರೋ. ಸೊ ನಿನ್ನೆ ನೈಟ್ ಕಾಲ್ ಮಾಡಿ ನೈಟ್ 9-10 o'clockಗೆ ದಾಂಡೇಲಿ ಕ್ಯಾನ್ಸಲ್ ಬ್ರೋ, ಬಟ್ ರೆಡಿಯಾಗಿರಿ ಗೋವಾ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ಏನೂ ಪ್ರಿಪೇರ್ ಆಗಿಲ್ಲ, ಏನು ಪ್ಯಾಕ್ ಮಾಡಿಲ್ಲ. ದಾಂಡೇಲಿ ಓಕೆ, ಫ್ರೈಡೇ ತಾನೇ ದಾಂಡೇಲಿಗೆ ಹೋಗೋದು, ಸೊ ಥರ್ಸ್ಡೇ ಪ್ರಿಪೇರ್ ಮಾಡಿದ್ರೆ ಆಗುತ್ತೆ ಅಂತ ಅನ್ಕೊಂಡು ಪೀಸ್ ಆಗಿದೆ. ಸ್ವಲ್ಪ ಲೇಟ್ ಮಾಡಿದ್ರೆ ಸೀದಾ ಪಕ್ಕ ಮನೆಗೆ ಕರ್ಕೊಬಂದು ಹೊಡೆಯೋ ಚಾನ್ಸ್ ಅಂತೂ ಮಿಸ್ ಇಲ್ಲ. ಇಲ್ಲೇ ರೆಡಿಯಾಗಿ ಬಂದು ಕಾಯ್ತಿದ್ದಾರೆ. ಸೊ ಲೆಟ್ಸ್ ಗೋ. ಹೈ ಗೈಸ್, ಸೊ ಇವಾಗ ಜಸ್ಟು ಗಾಡಿ ಮೂವ್ ಆಗಿದೆ. ಟೈಮಿಂಗ್ ಅಂದರೆ ಟೈಮಿಂಗ್, ಅರ್ನೋ ಟೈಮಿಂಗು. ಲಾಸ್ಟ್ ಟೈಮ್ ವೈನಾಡ್ ಹೋಗಿದ್ದಾಗೂ ಸೇಮ್ ಪ್ರಾಬ್ಲಮ್ಮೇ, ಆನ್ ಟೈಮೇ. ಯಾರು ತೊಳಿತಾರೋ ಯಾರು ಬಿಡ್ತಾರೋ ಬೇಕಾಗಿಲ್ಲ, ಆನ್ ಟೈಮ್ ಇರಬೇಕು. ಏನು ಬ್ರೋ? ಕರೆಕ್ಟ್. ಯಾವಾಗ ಎಲ್ಲೇ ಹೋದ್ರು ಅವ್ನು ಲೇಟ್, ನನ್ನ ಮಗ ಲೇಟಾಗೇ ಬರೋದು. ಏನೋ ಗೊತ್ತಿಲ್ಲ ಅಪ್ಪ, ನನ್ನ ಸೇರಿಸ್ಬಿಟ್ಟ. ಅವ್ನು ಬರ್ತಾನೆ ಅಂದ್ಬಿಟ್ಟು ಕಾನ್ಫಿಡೆಂಟ್ ಇನ್ನು ಅರ್ಧ ಗಂಟೆ ಮಾಡ್ಕೊಂಡು ಅಷ್ಟೇನೋ ನೋಡೋದಲ್ಲಿ ಅಲ್ಲೋಗಿ ಅಲ್ಲಿ ನಿಲ್ಸಿದ್ದಾಯ್ತಾ ಮನೆಯಲ್ಲಿ. ಅವನು ಅನ್ನೋ ಇದ್ದಿದ್ರೆ ಬೇಗ ಎದ್ದೋಳು. ಅನ್ನೋ ಇದ್ರು ಲೇಟಾಗಿ, ಇದ್ರು ಲೇಟೆ, ಅನು ಇಲ್ಲ ಅಂದ್ರು ಲೇಟ್. ಇಲ್ಲ ಆ್ಯಕ್ಚುಲಿ ಬೇಗನೆ ಎದ್ದೇಳ್ತಿದ್ದೆ. ನನಗೆ ಫುಲ್ ಹೋಪ್ಸ್ ಇತ್ತು ಲೋಹಿತ್ ಲೇಟಾಗಿ ಬರ್ತಾರೆ ಅಂತ. ಸೊ ಬೇಸಿಕ್ಲಿ ನಾವು ಟ್ರಿಪ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಬ್ರೋ. ಮತ್ತೆ ಟ್ರಿಪ್ ಹೋಗಿ ನಾವು ಮಜಾ ಮಾಡ್ಬೇಕಂದ್ರೆ ಗಾಡಿ ಹೋಗ್ಬೇಕು ಮುಂದಕ್ಕೆ. ಗಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಬೇಕು. ಸೊ ಇವಾಗ ನಾವು ಪೆಟ್ರೋಲ್ ಹಾಕೋ ಜಾಗ ಗೊತ್ತೇ ಇರ್ಲಿಲ್ಲ. ಹಾಯ್ ಗಾಯ್ಸ್, ಇವಾಗ ತರ ಜಗಳ ಸ್ಟಾರ್ಟ್ ಆಗಿದೆ ಹಿಂದ್ಗಡೆ. ಇಬ್ರು ಕಿತ್ಲಾಡ್ತವ್ರೆ. ಇನ್ನ ಎಲ್ಲಿ ಗಂಟೆ ಹೋಗೋದು ಗೊತ್ತಿಲ್ಲ. ಬ್ರೋ ಪೀಸಾ ಬ್ರೋ, ನೀನ್ ಹೋಗ್ಬಿಟ್ಟು ರೆಡಿ ಮಾಡ್ಬಿಟ್ಟು ಅಲ್ಲಿ ಪೆಟ್ರೋಲ್ ಬಂಕ್ ನಿಲ್ಸಿದಾರೆ ಗಾಡಿನ, ಏನೋ ಬಾಟ್ಲ್ ತಗೊಳಕ್ಕೆ. ತಿರ್ಗಾ ಆನ್ ದ ವೇ ಒಂದು 50 ನಿಲ್ಸ್ಬಿಟ್ಟು ರೆಡಿ ಮಾಡ್ಬಿಟ್ಟು ಹೋಗೋಣ. ಬಾಟ್ಲ್ ಅಂದ್ರೆ ಯಾವ ತರ ಗ್ಲಾಸ್ ಹಾಲ್ಕ 40 rupeesಗೆ 2 ಲೀಟರ್ ಆಲ್ಬೋದು ಹಾಕಿದ್ದ. ಇವನು ಅವನೇ ನೋಡಿ, ಇವನು ಏನೋ ಮಾಡಂಗೆ. ಯಾರು ಇವನು ಅವನಲ್ಲ, ಇವನು ಲೋಯ್ತು ಹೋಗ್ಬಿಟ್ಟು ಇಷ್ಟಕ್ಕೆ 30 ಕೊಡು ಅಂದ ಲಾಸ್ಟ್. ಸುಮ್ಮನೆ ಇರಲ್ಲ ಇವನು. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ ತಗೊಂಬರೋದು? ಅಲ್ಲ, ಕರೆಕ್ಟಾಗಿ ಐತಾ ಅಂತ ನೋಡು ಜಾಗ. ಗೈಸ್, ನೆಕ್ಸ್ಟ್ ಸ್ಟಾಪ್ 3 ಗಂಟೆಗೆ. ಬರ್ರ 3 ಗಂಟೆ ಅನ್ಬಿಟ್ಟು ನೀವು ನೋಡಿ ಬ್ರೋ, ಬೆಳಿಗ್ಗೆ 6 ಗಂಟೆಗೆ ಎಬ್ಬರಿಸ್ತೀರ ನನ್ನ. ಆರಾಮಾಗಿ ನಿದ್ದೆ ಮಾಡಿ ಬರ್ಬೋದಾಗಿತ್ತು. ಡಿಫ್ರೆಂಟ್ ಅತಿ ಡಿಫ್ರೆಂಟ್. ಹಿಂದೆ ಹಾಕೊಳ್ಳೋ ಇನ್ನ ಏನ್ ವಿವೇಕ ಅಜ್ಜಿ ಹತ್ರ ಕುತ್ಕೊಂಡ್ಬಿಟ್ಟಿದ್ಯಾ? ಚಳಿ ಅಂತನಾ? ಎಷ್ಟು ಚಳಿ? ಸ್ವಲ್ಪ ಚಳಿ. ಮಳೆ ಅಲ್ಲಿ ಬರ್ತೈತಿ ಇಲ್ವಲ್ಲ? ಇದೆ, ಸ್ವಲ್ಪ ಇದೆ. ಏರಿಯಾ ಮೇಲೆ ಇದು ಡಿಸೈಡ್ ಮಾಡಿರ್ತಾರೆ. ಇಂತಿಂತ ಏರಿಯಾ ಮಳೆ ಸ್ವಲ್ಪ ಮುಂದೆ ಹೋದ್ರೆ ಮಳೆ ಇರೋದು. ಲೋಹಿತ್ ವೆದರ್ ರಿಪೋರ್ಟ್ ರೀಡರ್ ಮುಂಚೆನೆ ಗೊತ್ತಾಗ್ಬಿಟ್ಟಿರ್ತ ಅವ್ನಿಗೆ ಎಲ್ಲಿರುತ್ತೆ ಎಲ್ಲಿರಲ್ಲ ಅಂತ. ಬಿಟ್ಬಿಡ್ತೀನಿ ಅಂತ ನೆನ್ಪಿರಲ್ವಲ್ಲ ನಂಗೆ. ಹೌದು, ಆ ಬ್ಯಾಗಲ್ಲಿ ರಾಕ್ಷಸಿ, ಬರೀ ರಾಕ್ಷಸಿ. ನಂಗೆ ಗೋವಾ ಹೋಗ್ತೀರಾ ಬ್ರೋ? ಪಕ್ಕ ನಾವು ಗೋವಾಗ ಹೋಗಬೇಕು. ಪಕ್ಕನ? 10 ಗಂಟೆ ಆದ್ರೂ ಗೋವಾ ರೀಚ್ ಆಗ್ತೀನಿ. ಏನಕ್ಕಂದ್ರೆ ಗೋವಾ ಪ್ಲಾನ್ ಮಾಡಿದ್ರೆ ಎಲ್ಲ ಫ್ಲಾಪ್ ಆಗುತ್ತಲ್ಲ, ಅದಕ್ಕೆ ಇದು ಅನ್ಪ್ಲಾನ್ಡ್ ಅಲ್ಲ. ಇಟ್ಸ್ ಆಲ್ವೇಸ್ ಅನ್ಪ್ಲಾನ್ಡ್. ಟ್ರಿಪ್ ಆಲ್ವೇಸ್ ವರ್ಕ್. ಗೋವಾಗ ಹೋಗ್ತಾ ಇದ್ದೀರಿ. ನೀವ್ ಹೇಳ್ದಾಗ ಯಾವಾಗ್ಲೂ ಗೋವಾ ಪ್ಲಾನ್ ಮಾಡಿದ್ರೆ ನಾವು ಗೋವಾಗ ಹೋಗಕ್ಕಾಗಲ್ಲ. ಸೊ ಈ ಟೈಮ್ ನಾವೇನು ಪ್ಲಾನ್ ಮಾಡಿಲ್ಲ. ಗೋವಾ ಮ್ಯಾಪ್ ಹಾಕಿದೀನಿ, ಹೋಗ್ತೀನಿ. ನನ್ನ ಮಗ ಲೋಹಿತ್ ಜೊತೆ ಆಟ ಆಡ್ತೀನಿ ನೀರಲ್ಲಿ. ಇದೇನಾ ಬ್ರೋ ಕಲಾಚಿ ಬ್ರಿಡ್ಜ್? ಆ ಕಡೆ ನೋಡ್ರಿ ಬಸ್ ನೆಟ್ವರ್ಕ್ ಇಲ್ಲ ಚಿನ್ನ.
ನೈಟು ಅರೌಂಡ್ 9:30 10 o'clock ನಾವು ಇಲ್ಲಿ ರೀಚ್ ಆದ್ರಿ. ಸೊ ರೀಚ್ ಆಗಿದ ತಕ್ಷಣ ಆಲ್ರೆಡಿ ಯಾರನ್ನೋರು ರೂಮ್ಸ್ನ ಕಾಲಲ್ಲೇ ಆನ್ ದ ವೇ ಬುಕ್ ಮಾಡಿದರು. ಬಿಕಾಸ್ ಏನು ಪ್ಲ್ಯಾನೇ ಮಾಡಿರಲಿಲ್ಲ ಗೈಸ್, ಕಾಲ್ ಆನ್ ದ ವೇ ಬುಕ್ ಮಾಡಿ ರೂಮ್ಸ್ನ. ಸೊ ರೂಮ್ 10 o'clock ಬಂದಾಗ ಫುಲ್ ಮಳೆ ಇತ್ತು ಲೈಟಾಗೆ. ಸೊ 10 o'clock ರೂಮಿಗೆ ಎಂಟ್ರಿ ಆಗಿ, ಸೊ ಆ್ಯಕ್ಚುಲಿ 2 rooms ಬುಕ್ ಮಾಡಿದ್ದೀರಿ. ಮಳೆ ಗಾಯ್ ಫುಲ್ ನೋಡ್ತಾ ಇರಲ್ಲ, ಸಖತ್ತಾಗಿದೆ ವೆದರ್ ಅಂತೂ. ಗೋವಾಲಿ ಕ್ರೇಜಿ ಆಗಿದೆ. ಆ್ಯಕ್ಚುಲಿ ಗೋವಾಗೆ ಬಂದಿರೋದು ಈ ಟೈಮಲ್ಲಿ ನಾನು ಕ್ರೂಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಇವತ್ತು ಆ್ಯಕ್ಚುಲಿ 2 ಕ್ರೂಸ್ ಹಾಯ್. ಸೊ ಇವಾಗ ಜಸ್ಟ್ ರೆಡಿ ಆಗಿಬಿಟ್ಟು ಹೊರಟಿದ್ದೀರಿ. ಸೊ ಅರುಣ್ ಬ್ರೋ ಅದು ಕ್ರೂ ಅಂತ. ಯಾವ್ದು ಬ್ರೋ? ನಾವು ಇವಾಗ ಅಡ್ವೆಂಚರ್ ಆಕ್ಟಿವಿಟೀಸ್ ಹೋಗ್ತಾ ಇದ್ದೀರಿ. ನನಗೂ ಗೊತ್ತಿಲ್ಲ ಏನಂತ. ಎಲ್ಲಿ ಬ್ರೋ? ಸೊ ಬೇಸಿಕ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಈ ತರ ಆಕ್ಟಿವಿಟೀಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ನಮಗೆ ಯೂಸ್ಫುಲ್ ಆಗಿರ್ತೈತೆ. ಯಾಕಂದ್ರೆ ಎಲ್ಲ ಬೀಚಸ್ ಕ್ಲೋಸ್ ಆಗಿದೆ. ಬಾಗಾ ಬೀಚ್, ಕರಂಗುಟ್ ಬೀಚ್ ಎಲ್ಲ ಕ್ಲೋಸ್ ಆಗಿದೆ. ಸೊ ನಾವಿಲ್ಲಿ ಬಂದಿರೋದು ಬೇಸಿಕ್ಲಿ ಕ್ರೂಸ್ ಮತ್ತೆ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡೋಕ್ಕೆ. ಎಲ್ಲ ಫಾರ್ ಎಕ್ಸಾಂಪಲ್ ಅನ್ಕೊಂತಾರೆ ಮಳೆಗಾಲದಲ್ಲಿ ಗೋವಾಗೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ ಅನ್ಕೊಂತಾರೆ. ಬಟ್ ಇಟ್ಸ್ ಲೈಕ್ ಗೈಸ್ ಬಡ್ಜೆಟ್ ಆಗಬೇಕಲ್ಲ ಗೈಸ್. ನಾರ್ಮಲ್ ಸೀಸನ್ ಅನ್ಪ್ಲಾನ್ಡ್ ವಿಲ್ ರಿಯಲಿ ವರ್ಕ್. ಯಾ. ಸೊ ಗ್ಲಾಸ್ ಅಪ್ ಮಾಡಿ. ಸೊ ನನ್ನ ಜೊತೆ ಪ್ರಶಾಂತ್ ಇದ್ದಾರೆ. ಹಣ್ಣು ಆ ಫೇಸ್ ಕಾಣಿಸಿಲ್ಲ ಅನ್ಕೊಂತೀನಿ ಗೈಸ್ ನಿಮಗೆ, ಬಿಕಾಸ್ ನನ್ನ ಪಕ್ಕದಲ್ಲೇ ಇದ್ಲು ಲಾಗ್ ಮಾಡಬೇಕಾದ್ರೆ. ಸೊ ಪಕ್ಕದಲ್ಲಿ ಕ್ಯಾಮ್ರಾ ತಾಸಿ ಹೋಗಿ ಅದಕ್ಕೆ ಮುಂದೆ ಅವಳನ್ನ ತೋರಿಸ್ಬೇಕಂದ್ರೆ ಮುಂದೆ ಬಂದಿದ್ದೀನಿ. ನೋಡಿ ನಮ್ಮ ಸೀನಿಯರ್ ಗೈಸ್, ದಿಸ್ ಇಸ್ ಯುವಿಕಾ. ಲೈಟ್. ಸೊ ನಾವು ಯಾವಾಗಲೂ ಅನುನ್ ಮರಿಬಾರ್ದು. ಬಿಕಾಸ್ ಈ ಫಿಲಮ್ ಹಿಂದೆ ಒಂದು ಬ್ಯಾಕ್ ಎಂಡ್ ಆಕ್ಟಿವಿಟೀಸ್ ಮಾಡೋಕ್ಕೆ ತುಂಬ ಜನ ಇರ್ತಾರಲ್ಲ. ಸೊ ಅದೇ ಥರ ಅನು ಈ ಬ್ಲಾಗ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಪರ್ಸನ್. ಸೊ ಥ್ಯಾಂಕ್ ಯು ಅನು. ವಾವ್, ವೆಲ್ಕಮ್ ಟು ದ ಟೀಮ್. ಎಲ್ಲರೂ ಅನ್ಕೊಂತಾ ಇರ್ತಾರೆ ಏನಪ್ಪ ಇನ್ನೊಬ್ರು ಆಡ್ ಆಗ್ಬಿಟ್ಟಿದ್ದಾರೆ ಅಂತ. ಪಕ್ಕದಲ್ಲಿ ತೋರ್ಸೋಕ್ಕಾಗಿಲ್ಲ. ಎಸ್. ಸೊ ಲೆಟ್ಸ್ ಡೂ ಅಡ್ವೆಂಚರ್. ಯಾ. ನೆನ್ನೆ ಫುಲ್ ಗಾಯ್ ಸೀರಿಯಸ್ಲಿ ಹೆವಿ ಮಳೆ ಇದೆ. ಮುಂದೆ ಒಂಚೂರು ಕಾಣಿಸ್ತಿರ್ಲಿಲ್ಲ. ಫುಲ್ ಫಾಗ್ ವಿತ್ ರೈನ್ ಹಂಗಿತ್ತು ಸಿಚುವೇಶನು. ಹೆಂಗ್ ಬ್ರೋ ಓಡಿಸಿದ್ರಿ? ಇಟ್ ವಾಸ್ ರಿಯಲಿ ಇವತ್ತು ಮಾಡ್ತಿರೋ ಅಡ್ವೆಂಚರ್ ಗೊತ್ತಿಲ್ಲ, ಆದರೆ ನಿನ್ನೆ ನನಗೊಂಥರ ಅಡ್ವೆಂಚರ್ ಇತ್ತು ಬ್ರೋ. ಸೊ ಯಾರು ನಾನ್ ಸ್ಟಾಪ್ ಗೋವಾಗೆ 11.5 hours ಓಡಿಸಿದಾರೋ ಇಲ್ಲೋ ಗೊತ್ತಿಲ್ಲ. ಐ ಅಪ್ರಿಷಿಯೇಟ್ ಪೀಪಲ್ ಹೂ ಎವರ್ ಡ್ರೈವ್ ಫಾರ್ 11.5 hours. 11.5 hours ಅಪ್ರಿಷಿಯೇಟ್ ಅಲ್ಲ, ಸೆಂಟ್ರಲ್ ನಿಮ್ ಲಾಗಿನ್ ಬೇರೆ ಅದರಲ್ಲಿ ಗ್ಯಾಪಲ್ಲಿ. ಅದನ್ನ ರೋಹಿತ್, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಂಗೆ ನೈಟಲ್ಲಿ? ಬಂದಿತ್ತಾ ಏನಾದ್ರು? ಓ ಲೋಹಿತ್ ಅಂತೂ ಬೈಕ್ ಬಂದಿತ್ತು. ಜೀವ ಫುಲ್ ವೈಬಲ್ ಇದ್ದ ಬ್ರೋ ಅವನು. ಗೈಸ್ ಲಿಟ್ರಲಿ ನನಗೆ ಕಾನ್ಫಿಡೆಂಟ್ ಇದೆ ಲೈಕ್ ಇದಂದು 5th trip 6th trip ಅರುಣ್ ಅವ್ರ ಜೊತೆ. ಸೊ ಲೋಹಿತ್ ಫಸ್ಟ್ ಟೈಮ್ ಫ್ರೆಂಡ್ಸ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಕಣ್ಣು ಮುಚ್ಚಿಲ್ಲ ಗೈಸ್, ಹಂಗಿತ್ತು ಸಿಚುವೇಶನ್. ಓಕೆ, ನೆಕ್ಸ್ಟ್ ಇವಾಗ ಲೋಗ್ ರೀಚ್ ಆಗಿದ ತಕ್ಷಣ ತೋರಿಸ್ತೀನಿ, ಬನ್ನಿ ಎಂಜಾಯ್ ಮಾಡೋಣ. ಸೊ ಇವಾಗ ಜಸ್ಟ್ ರೀಚ್ ಆಗಿ ಕಾರ್ ಪಾರ್ಕಿಂಗ್ ಮಾಡಿ. ಯಾವ್ದು ಅದು ಬೋಟ್ ಹೆಸರು? ಅಜುಲ್ ಬಾರ್ ಅಂತೆ ಬೋಟ್ ಹೆಸರು. ಗೋಯಿಂಗ್. ಸೊ ಇವಾಗ ಜಸ್ಟು ಎಕ್ತಾ ಇದ್ದೀರಿ, ಬನ್ನಿ ಐಸ್. ಹಲೋ ಐತ್ ಏನಿಸ್ತಿದೆ? ರೂಲ್ಸ್ ಒಳಗಡೆ ಜಸ್ಟ್ ಎಂಟ್ರಿ ಆಗಿ ನೋಡ್ತಾ ಇರಿ ಗೈಸ್. ಒಳ್ಳೆ ಯಾವುದೋ ಪಾರ್ಟಿ ಹಾಲ್ ಥರ ಕಾಣಿಸ್ತಿಲ್ಲ ಗೈಸ್. ಸೊ ಬನ್ನಿ ಮುಂದೆ ಏನೇನು ಇಟ್ಟಿದ್ದಾರೆ ನೋಡ್ಕೊಬರೋಣ. ಬೋಟ್ ಹೆಸರು ಬಂದು ಅಜುಲ್ ಕ್ರೂ ಬ್ರೋ. ಬೋಟ್. ಓಕೆ, ಬೇಸಿಕ್ಲಿ ನಾವು ನೋಡಿ ಗೈಸ್, ಬೋಟಲ್ಲೇ DJ ಎಲ್ಲ ಏನು ಇಟ್ಟಿದ್ದಾರೆ, ಮೇ ಬಿ ಸಾಂಗ್ಸ್ ಪ್ಲೇ ಮಾಡ್ಬೋದು. ಸೊ ಕೆಳಗಡೆ ಬನ್ನಿ, ಕೆಳಗಡೆ ಹೋಗೋಣ. ಕೆಳಗಡೆ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ. ಇದು ಕೆಳಗಡೆ ಡಿಪಾರ್ಟ್ಮೆಂಟು. ಸೊ ನೋಡಿ, ಸೊ ಮೇ ಬಿ ಇದು ವಾಶ್ರೂಮ್ ಇರ್ಬೋದು ಕ್ರೂಸ್ಗೆ. ಸೊ ಇದು 2 ವಾಶ್ರೂಮೇ. ಸೊ ಇಲ್ಲಿ ಸೇಫ್ಟಿ ಜಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಕೆಳಗಡೆ ಪೋರ್ಷನ್ ಗೈಸ್, ಕೆಳಗಡೆ ಪೋರ್ಷನ್ಸು. ಸೊ ನಾವು
ಆವಾಗಲೇ ನೋಡಿದ್ದು ಫಸ್ಟ್ ಫ್ಲೋರ್ ಥರ, ಇದು ಗ್ರೌಂಡ್ ಫ್ಲೋರ್ ಥರ ಖಾಲಿ ಇದೆ ಎಲ್ಲ. ಸೊ ಇದು ಡ್ರೈವರ್ದು. ಸೊ ಇಲ್ಲೇನೋ ಇಟ್ಟಿಲ್ಲ ಆ್ಯಕ್ಚುಲಿ. 1 2 3 4 ಏನೋ ಗೇರ್ ಥರ ಇದೆ, ಒಂದು ಸ್ಟೇರಿಂಗ್ ಇದೆ ಗೈಸ್, ನೋಡಿ ಕ್ಲಿಯರಾಗಿ ಕಾಣ್ತಿದೆ. ನಮ್ಮ ಗಾಡಿ ಇದ್ದಾರೆ ಎಕ್ಸ್ಲೇಟ್ರ್ ಬ್ರೇಕು ಕ್ಲಚ್ ಏನಿಲ್ಲ ಗೈಸ್, ಅಲ್ಲಿ ಬರೀ ಸ್ಟೇರಿಂಗ್ ಇದೆ. ಸೊ ಗೈಸ್ ಬೋಟ್ ಸ್ಟಾರ್ಟ್ ಆಗಿದೆ, ರನ್ನಿಂಗಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಕರ್ಕೊಂಡು ಹೋಗ್ತಾರಂತೆ, ಮೇ ಬಿ ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸು. ನಾನು ಏನು ಅನಿಸಿದೆ ನೋಡಿ, ಥರ ಹೊಸ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ಬಂದಿದ್ದು, ನಾನು ಫಸ್ಟ್ ಟೈಮ್ ಬಂದಿರೋದು ಗೈಸ್. ನ್ಯೂ ಎಕ್ಸ್ಪೀರಿಯನ್ಸ್. ಹೋಗೋವಾಗ ಎಲ್ಲರೂ ಬೀಚ್ ನೋಡೋಕೆ ಬರ್ತಾರೆ. ಓಕೆ, ನಾವು ಕ್ರೂಸಲ್ಲಿ ಸಲಾಡ್ ಇದೆ ಗೈಸ್, ಚಪಾತಿ ಇದೆ. ಕಟ್ಟಿ ದೊಡ್ಡದಾಗಿದೆ. ಜಸ್ಟ್ ಊಟ ಆಯಿತು. ಊಟ ಆಗಿದ ತಕ್ಷಣ ಬಂದು ಲೈಕ್ ಈ ಥರ ದಾರ ಕಟ್ಟಿರ್ತಾರೆ ಕೈಗೆ, ದಾರ ಕಟ್ ಮಾಡಿ ಈ ಥರ ಟೋಕನ್ಸ್ ಕೊಡ್ತಿದ್ದಾರೆ. ಸೊ ಓಕೆ, ಊಟ ಆಯಿತು. ಊಟ ಆಗಿ ನೆಕ್ಸ್ಟ್ ಎಲ್ಲರೂ ಟೋಕನ್ ತೊಗೊಂಡಿದ್ದೀರಿ. ಟೋಕನ್ ತೊಗೊಂಡು ಜಾಕೆಟ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗಾಯ್ಸ್ ಊಟ ಸಕ್ಕತ್. ಯಾ ಶ್ಯೂರ್, ಅಂದರೆ ಊಟ ಸಕ್ಕತ್ತಾಗಿತ್ತು. ನನಗೆ ನಿಮಗೆ ಊಟ ಚೆನ್ನಾಗಿತ್ತು. ಸೀರಿಯಸ್ಲಿ ಗಾಯ್ಸ್ ಊಟ ಸಕ್ಕತ್ತಾಗಿತ್ತು, ಮಾತ್ರ ಸಕ್ಕತ್ತಾಗಿತ್ತು ಸೀರಿಯಸ್ಲಿ. ಕಮ್ ಬನ್ನಿ. ಓಕೆ, ಜಸ್ಟ್ ಇವಾಗ ಒಂದು ಕ್ರೂಸ್ ಮುಗಿಸ್ಕೊಂಡು ಗೈಸ್ ಇಟ್ ವಾಸ್ ರಿಯಲಿ ಅಮೇಸಿಂಗ್ ಗೈಸ್. ಈ ಥರ ಆಕ್ಟಿವಿಟಿ ಮಾತ್ರ ನನಗೆ ಎಲ್ಲಿ ಸಿಕ್ಕಿಲ್ಲ ಬ್ರೋ. ಈ ಥರ ಆಕ್ಟಿವಿಟಿ ಬೆಂಗಳೂರಲ್ಲಿ ಇದೆ, ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಸುಮ್ಮನೆ ಗಾಯ್ಸ್ ಇವಾಗ ಜಸ್ಟ್ ಕಾರ್ ಪಾರ್ಕಿಂಗಿಂದ ಮೂವ್ ಆದ್ರಿ ಗೈಸ್. ನಾವು ಇವಾಗ ಅಡ್ವೆಂಚರ್ ಆಕ್ಟಿವಿಟಿ ಮುಗಿಸ್ಕೊಂಡು ನಮ್ಮ ವಿಲಾಗ್ ಹೋಗ್ತಾ ಇದ್ದೀರಿ. ನಾವೆಲ್ಲಿ ರೂಮ್ಸ್. ನನ್ನ ಸಜೆಷನ್ ಏನಂದರೆ, ಗೋವಾಗೆ ಬಂದ್ಬಿಟ್ಟು ದಯವಿಟ್ಟು ಅಡ್ವೆಂಚರ್ ಆಕ್ಟಿವಿಟೀಸ್ ಎಕ್ಸ್ಪ್ಲೋರ್ ಮಾಡ್ರಿ ಗೈಸ್. ಮಾನ್ಸೂನು, ಮಳೆ ಬರುತ್ತೆ,
ಇಲ್ಲ ಆಕ್ಚುಲಿ ವಾಟರ್ ಗೇಮ್ಸು ಸ್ವಲ್ಪ ಬೀಚ್ ಕಡೆ ಹೋಗೋ ಪ್ಲಾನ್ಸ್ ಇದ್ರೆ ಸೊ ನಾರ್ಮಲ್ ಟೈಮ್ಸ್ ಬಂದ್ರೆ ಓಕೆ. ಸೊ ಮಾನ್ಸೂನ್ ಟೈಮಲ್ಲಿ ನಮಗೆ ಏನು ಅಡ್ವಾಂಟೇಜ್ ಅಂದ್ರೆ ಲೈಕ್ ರೂಮ್ಸು ಮತ್ತು ಆಕ್ಟಿವಿಟೀಸ್ ಎಲ್ಲ 50% ಡಿಸ್ಕೌಂಟ್ 70% ಡಿಸ್ಕೌಂಟ್ ಸಿಗುತ್ತೆ. ಬಟ್ ಮಾತಾಡೋದೇ ಇರೋದು ಏನು ಬ್ರೋ ಆಕ್ಚುಲಿ ಗೈಸ್ ಬ್ರೋ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ನಾವೆಲ್ಲ ಆಕ್ಟಿವಿಟೀಸ್ ಎಲ್ಲ ಕಡೆ ಹೋದ್ರಲ್ಲ ಸೊ ಅಲ್ಲಿ ನಮಗೆ ಎಲ್ಲ ಕನ್ನಡದವ್ರು ಸಿಕ್ಕಿದ್ರು. ಕರೆಕ್ಟ್. ಸೊ ನಮಗೆ ಎಷ್ಟು ಹೆಲ್ಪ್ಫುಲ್ ಆಯ್ತು ಅಂದ್ರೆ ಗೋವಾನಲ್ಲಿನೂ ಬಂದು ನಮ್ಮ ಕರ್ನಾಟಕ ತರ ಫೀಲ್ ಆಯ್ತು ಫ್ರೆಂಡ್ಸ್. ಸೀರಿಯಸ್ಲಿ ನಮಗೆ ಎಲ್ಲ ಕಡೆನೂ ಒಬ್ಬೊಬ್ರು ಇಬ್ಬಿಬ್ರು ಇದ್ದೇ ಇದ್ದಾರೆ. ಇವಾಗ ನಾವು ಆಕ್ಚುಲಿ ಕ್ರೂಸ್ ಓನರೇ ಕನ್ನಡದವ್ರು ಅಂತೆ. ಹೌದಾ ಬ್ರೋ? ಕರೆಕ್ಟ್ ಬ್ರೋ. ಕ್ರೂಸ್ ಓನರೇ ಅವರು ಧಾರವಾಡದವ್ರಂತೆ. ಸೊ ಅವ್ರು ಏನಂದ್ರೆ ನಮಗೆ 1000 rupees ಅಂದ್ರು ಬ್ಯಾಂಗ್ಳೂರಲ್ಲಿ ಫೋನ್ ಮಾಡಿದಾಗ. ಸೊ ನಮ್ಗೆ ಯಾವ ತರ ಡಿಸ್ಕೌಂಟ್ ಸಿಕ್ತಂದ್ರೆ ಇಲ್ಲಿ ಬಂದ್ಮೇಲೆ ಹೇಳ್ಬಾರ್ದು ನಾವು ಅಷ್ಟೇ. ಫುಡ್ ಕೊಡ್ತಾರೆ ಬ್ರೋ. ಆಕ್ಚುಲಿ ಫುಡ್ ಅನ್ಲಿಮಿಟೆಡ್ ಅಲ್ಲ? ಅನ್ಲಿಮಿಟೆಡ್ ಬ್ರೋ. ಫುಡ್ ಅನ್ಲಿಮಿಟೆಡ್. ಊಟ ಎಷ್ಟು ಬೇಕೋ ಮಾಡ್ಬೋದು. ವೆಜ್ ಇದೆ, ನಾನ್ ವೆಜ್ ಇದೆ. ವೆಜ್ ನಾನ್ ವೆಜ್ ಎರಡೂ ತಿನ್ನೋರು ಎರಡೂ ತಿನ್ಬೋದು. ಓಕೆ ಗೈಸ್, ಆದ್ರೆ ಇಟ್ ವಾಸ್ ರಿಯಲಿ ಗುಡ್. ಕನ್ನಡದವ್ರಿಗೆ ಎಲ್ಲ ಕಡೆ ವ್ಯಾಲ್ಯೂ ಇದೆ ಗೈಸ್. ಏನ್ ಬ್ರೋ? ನಿಜ ಬ್ರೋ. ಕನ್ನಡದವ್ರು ಸೀರಿಯಸ್ಲಿ ಎಲ್ಲ ಕಡೆ ವ್ಯಾಲ್ಯೂಸ್ ಇದೆ. ಏನ್ ಮಾಡಂಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತೀರಾ ಇಲ್ಲಿ ನೀವು? ನಂದು 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಓಕೆ, ಯಾರು ಆಡಿಸ್ತಾ ಇರೋದು? ಬಾಬ್ರೋ ಅವ್ರು ಬರ್ತಾರೆ, ನಾವು ಬೀಚ್ ಕಡೆ ಹೋಗೋಣ. ರೂಮ್ ಇಲ್ಲೇ ಹಿಡ್ದಿಯಾ? ಹಾ, ರೂಮ್ ಇಲ್ಲೇ ಮಾಡಿದ್ದೀರಾ? ಎಷ್ಟು ದಿನ? 2 ದಿನಕ್ಕೆ. ಮೊನ್ನೆ ಬಂದಿದ್ದು, ನೆನ್ನೆ ಇದು. ಕುತ್ಕೊಂಡ್ಬಿಟ್ಟು ಎಷ್ಟು ಜನ ಇದ್ದೀರಾ ನೀವು? ನಿಮ್ಮ ಕಡೆಯವರು ನಿಮ್ಮೂರವ್ರು ಎಷ್ಟು ಜನ ಇದ್ದೀರಾ? ಇಲ್ಲ ಇಲ್ಲಿ ಅದಾವಲ್ಲ ಇಲ್ಲ. ಹಾಂ, ನಿಮ್ಮ ಎಲ್ಲ ಇಲ್ಲಿ ಯಾವ ಊರು? ಕರ್ನಾಟಕ ಗದಗ. ಹಾಂ ಗದಗ ಬಂದಿದ್ದೀವಿ. ಗದಗ ಕೇಳಿದ್ದೀನಿ. ಇಲ್ಲ, ಬರಬೇಕು. ಬಂದಿಲ್ಲ. ಹಾಂ, ಬಂದಿಲ್ಲ. ಹಾಯ್ ಗಾಯ್ಸ್, ಇದು ಬಾಗಾ ಬೀಚು. ಸೊ ನೋಡಿ ಬೀಚು, ಬನ್ನಿ ಮೊನ್ನೆ ತೋರಿಸ್ತೀನಿ ಅಂತ. ಸಕ್ಕದಾಗಿದೆ ಗಾಯ್ಸ್ ಇವತ್ತು ಸೀರಿಯಸ್ಲಿ. ಆ್ಯಕ್ಚುಲಿ ಇದು ಟ್ರಾನ್ಸ್ಪರೆಂಟ್ ಗೈಸ್, ಟ್ರಾನ್ಸ್ಪರೆಂಟ್. ಮಳೆ ಬಂದರೆ ಎಲ್ಲ ಓಡಬೇಕಷ್ಟೆ. Hi guys, this is second piece. Like a pearl upon the ocean, come and feel me, go feel me. So bro, ಏನ್ ಹಿಂಗ್ ಕುತ್ಕೊಬಿಟ್ರೆ? ಸೊ ಓಕೆ. ಸೊ ಬ್ರೋ, ಲೆಟ್ ಮಿ ಟೆಲ್ ಯು ಅಬೌಟ್ ದಿಸ್. ನಿಮಗೆ ಬಿಗ್ ಡ್ಯಾಡಿ ಕ್ಯಾಸಿನೋ ಬಗ್ಗೆ ಏನೇನು ಬಿಗ್ ಡ್ಯಾಡಿ ಕ್ಯಾಸಿನೋ ಬಗ್ಗೆ ಏನೂ ಗೊತ್ತಿಲ್ಲ ಬ್ರೋ. ಬಿಗ್ ಡ್ಯಾಡಿ ಕ್ಯಾಸಿನೋ ಅದು ಬೇಸಿಕ್ಲಿ ಕ್ಯಾಸಿನೋ. ಓಕೆ. ಓ, ಇದು ಬ್ಯೂಟಿಫುಲ್ ಆಗಿದೆ ಬ್ರೋ. ಮೆಜೆಸ್ಟಿಕ್, ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪಾ? ಮತ್ತೆ ಒನ್ ಆಫ್ ದ ಫೇಮಸ್ ಕ್ಯಾಸಿನೋ. ಓಕೆ. ಸೊ ಇದರಲ್ಲಿ ನೀವು ಎಷ್ಟು ಲಕ್ಷ ಕೋಟಿ ದುಡ್ಡು ಮಾಡ್ಬೋದು. ನಮಗೆ ಬೇಡ ಬ್ರೋ, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಓಕೆ, ನಿಮ್ಮ ಇಷ್ಟ. 커피 한 잔에 여유하는 품격 있는 여자 밤이 오면 심장이 뜨거워지는 여자 그런 반전 있는 여자 너도 사랑해 어제는 너만큼 다
ಓಕೆ ಗಾಯ್ಸ್, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಸೊ ದಾಂಡೇಲಿ ಹೋಗ್ತಾ ಇದೀರಿ. ಸೊ ಪಾರ್ಟ್ 2 ಅಲ್ಲಿ ನೋಡ್ತೀರಾ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ ಕೇಸ್ ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ. ಹೋಪ್ ಯು ಆಲ್ ಎಂಜಾಯ್ಡ್. ಸೊ ಪಾರ್ಟ್ 2 ಬರ್ತಿದೆ. ದಾಂಡೇಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ.